ಹರೀಶ್ ಅವರ ಇಡ್ಲಿ ಗಾಡಿಯ ಇಡ್ಲಿ. ಸೂಪರ್, ಸಾಫ್ಟಾಗಿದೆ, ಮರಳಾಗಿದೆ. ಸೊ ಚಟ್ನಿನ ಚೆನ್ನಾಗಿ ಹೀರ್ಕೊಡುತ್ತೆ. ಬಾಯಲ್ಲಿ ಹಾಕಿದ್ರೆ ಹಂಗೆ ಕರ್ಗೋಗುತ್ತೆ. ವೆರಿ ಗುಡ್ ಇಡ್ಲಿಸ್. ಚಟ್ನಿನೂ ತುಂಬ ಚೆನ್ನಾಗಿದೆ. ನೀವು ಬನಶಂಕರಿಗೆ ಬಂದಾಗ ಬನಶಂಕರಿ ಕಾಂಪ್ಲೆಕ್ಸ್ ಹತ್ರ ಬನ್ನಿ. ಇಲ್ಲಿ ಕಾಂಪ್ಲೆಕ್ಸ್ ಗೇಟ್ ಎದುರುಗಡೆನೇ ಗಾಡಿಯಲ್ಲಿ ಇಡ್ಲಿ, ಖಾಲಿ ದೋಸೆ, ರೈಸ್ ಬಾತ್ ಮಾಡ್ತಾಯಿರ್ತಾರೆ, ವಡೆ ಮಾಡ್ತಾಯಿರ್ತಾರೆ. ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ, ಓನ್ಲಿ 2 ಅವರ್ಸ್ ಸಿಗೋದು ನಿಮಗೆ. ಅದ್ಭುತ. ಸೂಪರ್. ಈಗ ನನ್ನ ಜೊತೆ ಹರೀಶ್ ಅವರು ಇದ್ದಾರೆ. ಹರೀಶ್ ಅವ್ರು ಪರಿಚಯ ಮಾಡಿಕೊಡ್ತೀನಿ. ಹರೀಶ್ ಅವರು ನಮ್ಮ ಕಿಚನ್ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ರೋಡ್ ಸೈಡ್ ಶೆಫ್ಸ್ ಅನ್ನೋ ವಿಭಾಗದಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದರು. ತುಂಬ ಚೆನ್ನಾಗಿ ದೋಸೆ ಹುಯ್ದರು. ಇನ್ಫ್ಯಾಕ್ಟ್ ಒಂದೇ ತವದ ಮೇಲೆ 4-5 ದೋಸೆ ಹುಯ್ದರು, ಪುಟಾಣಿ ತವದ ಮೇಲೆ. ಕರೆಕ್ಟಾ? ಸೊ ಇವರು ಕಿಚನ್ ಕಿಲಾಡಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಹೇಳಿದರು, ಈ ಥರ ನಮ್ಮದೊಂದು ಇಡ್ಲಿ ಗಾಡಿ ಇದೆ ಅಂತ. ನಾನೇನು ಮಾಡಿದೆ, ತಿನ್ನೋಣ ಹೆಂಗಿದೆ ನೋಡೋಣ ಅಂದ್ಬಿಟ್ಟು ಒಂದು ದಿವಸ ಬಂದು ತಿಂದೆ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಬೊಂಬಾಟ್ ಭೋಜನದಲ್ಲಿ ಇವ್ರ ಪರಿಚಯ ನಿಮಗೆ ಮಾಡಿಕೊಡ್ಬೇಕು ಮತ್ತು ಈ ಗಾಡಿ ಪರಿಚಯ ಮಾಡಿಕೊಡ್ಬೇಕು ಅಂತ ಇವತ್ತು ಬಂದಿದ್ದೀನಿ. ಭಾಳ ಸಂತೋಷ ಆಯಿತು. ಇಲ್ಲಿ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ನೀವು? ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡ್ತೀವಿ. ಎಷ್ಟೊತ್ತು ತನಕ ಓಪನ್ ಮಾಡಿರ್ತೀರಾ? 10 ಗಂಟೆ ಲಾಸ್ಟ್. 8 ಗಂಟೆಯಿಂದ 10 ಗಂಟೆ ಲಾಸ್ಟ್. ಅಷ್ಟರೊಳಗೆ ಬಂದು ತಿನ್ಬೇಕು ನೀವು. ಒಳ್ಳೆ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಮಸಾಲೆ ವಡೆ ಸಿಗುತ್ತೆ, ಆಮೇಲೆ ರೈಸ್ ಬಾತ್ ಸಿಗುತ್ತೆ. ರೈಸ್ ಬಾತ್ ದಿನ ಚೇಂಜ್ ಮಾಡ್ತೀರಾ? ಅದೇ ರೈಸ್? ಡೈಲಿ 2 ಥರ ರೈಸ್ ಐಟಮ್ ಇರುತ್ತೆ. 2 ಥರ ರೈಸ್ ಬಾತ್ ಇರುತ್ತಾ? ನಂಗೆ ಒಂದೇ ಕೊಟ್ರಿ ಮತ್ತೆ ಇವತ್ತು ಕ್ಲೋಸ್ ಆಗ್ಬಿಟ್ಟಿತ್ತು ನೋಡ್ರಾ. ಡಿಮ್ಯಾಂಡ್ ಹಂಗಿರುತ್ತೆ. ಆಮೇಲೆ ಡೈಲಿ ಚೇಂಜ್, ರೈಸ್ ಬಾತ್ ಡೈಲಿ ಚೇಂಜ್ ಇರುತ್ತೆ. 7 ದಿನ 7 ಥರ ರೈಸ್ ಐಟಮ್ ಮಾಡ್ತೀವಿ. ವೆರಿ ಗುಡ್. ಲೆಮನ್ ರೈಸು ಡೈಲಿ ಇರುತ್ತೆ. ಲೆಮನ್ ರೈಸ್ ಜೊತೆ ಇನ್ನೊಂದು. ಹೌದು, ಯಾಕೆಂದರೆ ನಮ್ಮ ಬಡವರ ಬಿರಿಯಾನಿ ಅದು. ಅದಕ್ಕೆ ಬಡವರ ಬಿರಿಯಾನಿ ಅಲ್ಲ, ನೋಡಿದ್ರೆ ಹೆಂಗೆ ಹೇಳ್ತಾರೆ. ಆದರೂ ಭಾಳ ಸಂತೋಷ ಆಯಿತು. ಕಿಚನ್ ಕಿಲಾಡಿಗಳಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ, ಇವತ್ತು ಬೊಂಬಾಟ್ ಬೋರ್ಡ್ಸಲ್ಲೂ ಬರ್ತಾಯಿದ್ದೀರಾ. ಭಾಳ ಸಂತೋಷ ಆಯಿತು. ನಿಮ್ಮ ಈ ಗಾಡಿ ಆದಷ್ಟು ಬೇಗ ಒಂದು ದೊಡ್ಡ ಹೋಟ್ಲ್ ಆಗಲಿ ಅಂತ ಆಶಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಹರೀಶ್. ಸರಿ, ಬನ್ನಿ ಇವಾಗ ಕೈ ರುಚಿ ಸ್ಟಾರ್ಟ್ ಮಾಡೋಣ. ಓಕೆ, ನಮ್ಮೂರು ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟಂಟ್ ಮಿಕ್ಸ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೇಟ್ ವಿಭಾಗ ನಿಮ್ಮ ಮನೇಲಿ ಕೈ ರುಚಿಗೆ ಸ್ವಾಗತ. ನಿಮ್ಮಲ್ಲಿ ಕೈ ರುಚಿ ಮಾಡೋದಕ್ಕೆ ಇವತ್ತು ನಾನು ಶ್ರೀಮತಿ ಹೇಮಾರಾಜ್ ಅವ್ರ ಮನೆಗೆ ಬಂದೀನಿ. ಅವ್ರಿಗೋಸ್ಕರ ಅವ್ರು ನನಗೆ ಪತ್ರ ಬರೆದಿದ್ರು, ನಿಮಗೋಸ್ಕರ ಒಂದು ಸ್ಪೆಷಲ್ ರೈಸ್ ಐಟಮ್ ಮಾಡೋಣ ಅಂತಿದ್ದೀನಿ. ಓಕೆ, ಸ್ಪೆಷಲ್ ರೈಸ್ ಐಟಮು. ಇದಕ್ಕೆ ನಾನು ಇಟ್ಟಿರೋ ಹೆಸರು ಚಿಲ್ಚಿಲಾನಾ ಚಾವಲ್ ಅಂತ. ಹೇಳೋಕ್ಕೆ ಕಷ್ಟ ಆಗಿದೆ. ಚಿಲ್ಚಿಲಾನಾ ಹೇಳಿ. ಚಿಲ್ಚಿಲಾನಾ ಚಾವಲ್. ಕಷ್ಟ ಏನಿಲ್ಲ ಹೇಳಕ್ಕೆ. ಚಿಲ್ಚಿಲಾನಾ ಅಂದರೆ ಹಿಂದಿಯಲ್ಲಿ ಹೊಳೆಯೋದು, ಮಿಂಚೋದು ಅಂತ. ಓಕೆ, ಸೊ ಈ ರೈಸ್ ಬಾತ್ ಒಂಥರ ಮಿಂಚುತ್ತೆ, ಅದಕ್ಕೆ ಚಿಲ್ಚಿಲಾನಾ ಚಾವಲ್ ಅಂತ. ಸೊ ಚಿಲ್ಚಿಲಾನಾ ಚಾವಲ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿ ಬೇಯಿಸಿಟ್ಕೊಂಡಿದ್ದೀನಿ. ಕ್ಯಾರೆಟು, ಹುರುಳಿಕಾಯಿ, ಬಟಾಣಿ, ಕಾಲಿಫ್ಲವರು, ಆಲೂಗಡ್ಡೆ ಇವೆಲ್ಲ ತರಕಾರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 4-5 ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಕಪ್ಪು, ಬಾಸುಮತಿ ರೈಸಲ್ಲಿ ಮಾಡಿರ್ತಕ್ಕಂಥ ಅನ್ನ, GRB ತುಪ್ಪ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ತುರಿ 1 ಕಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಈಗ ಚಿಲ್ಚಿಲಾನಾ ಚಾವಲ್ ಮಾಡಿಬಿಡ್ಲ. ಸೊ ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಖಾರ ತಿಂತೀರಾ? ಖಾರ ಇಲ್ವಾ? ಓಕೆ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ಓಕೆ, ಇಷ್ಟನ್ನು ಹಾಕಿ ನುಣ್ಣಿಗೆ ರುಬ್ಕೋತೀನಿ. ಓಕೆ, ಸೊ ಇದನ್ನು ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಏನ್ರಿ ಇದು? ಬಿಸಿನೀರು. ಪಾಪ ಕಾಲು ನೋವು ಅಂತ ಇದೆಯಲ್ಲ, ಬಿಸಿನೀರಿಗೆ ನೋಡು ನಿಂಬೆಹಣ್ಣು ಹಿಂಡ್ಬಿಟ್ಟು ಕಾಲಿಡೋದ್ರಲ್ಲಿ. ಓ, ಅದೇ ಹಿಂಡಿಲಿ ಒಡೆದಿರೋದೆಲ್ಲ ಹೋಗುತ್ತೆ ಅಂತ ಅವಾಗಲೇ ಹೇಳ್ತಿದ್ರಲ್ಲ. ಓ ವೆರಿ ಗುಡ್. ಅದು ಇವಾಗ ಚಳಿಗಾಲ ಬೇರೆ, ವರ್ಕ್ ಆಗತ್ತೆ ಬಿಡಿ. ಗೊತ್ತಾಯ್ತಲ್ಲ ನಿಮಗೆ, ಹಿಂಡಿ ಒಡೆದಿದ್ರೆ ಉರಿ ಇರುತ್ತೆ,
ಟೆನ್ಷನ್ ಮಾಡ್ಕೋಬೇಡಿ, ಚಳಿಗಾಲದಲ್ಲಿ ಅವೆಲ್ಲ ಜಾಸ್ತಿ ಇರುತ್ತೆ. ಬಿಸಿನೀರಿಗೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು 10 ನಿಮಿಷಕ್ಕೆ ದಿನಕ್ಕೆ ಒಂದು 5-6 ಸಲ ಕಾಲಿಟ್ಕೊಂಡು ಕೂತ್ಕೊಳ್ಳಿ. ಉರಿ ಹೋಗುತ್ತೆ, ಒಡೆದಿರೋದು ಹೋಗುತ್ತೆ. ಮಾಡಿ ನೋಡಿ. ನಿಮ್ಮಲ್ಲಿ ಕೈ ರುಚಿ ಇವತ್ತು ನಾನು ಶ್ರೀಮತಿ ಹೇಮಾರಾಜ್ ಅವ್ರ ಮನೆ ಮಾಡ್ತಾ ಇದ್ದೀವಿ. ಅವ್ರಿಗೋಸ್ಕರ ಸ್ಪೆಷಲಾಗಿ ಚಿಲ್ಚಿಲಾನ ಚಾವಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮಸಾಲೆ ರುಬ್ಬಿದ್ದಾಯಿತು. ಈಗ ಇಲ್ಲಿ ಮಾಡೋಕ್ಕೆ ಶುರು ಮಾಡೋಣ. ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಲೆಸನ್ ನಂಬರ್ 2 ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪ, ಎಣ್ಣೆ ಏನಾದರೂ ಸರಿ. ನಾನು GRB ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋಣ ಫಸ್ಟು. ಆಮೇಲೆ ಸಾಸಿವೆ, ಇದಕ್ಕೆ ಕಡಲೆಬೇಳೆ 1-2 ಚಮಚ, ಉದ್ದಿನಬೇಳೆ. ಇದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಕರಿಬೇವಿನ ಸೊಪ್ಪು, ಇದಕ್ಕೆ ಬೇಯಿಸಿರ್ತಕ್ಕಂಥ ತರಕಾರಿ ಹಾಕೋಣ. ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಬೇಕು. ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ತುಪ್ಪದಲ್ಲೇ ಬೇಯಬೇಕು. ಆಗ ಆ ಖಾರನೆಲ್ಲ ಅದು ಚೆನ್ನಾಗಿ ಹೀರ್ಕೊಳ್ಳೋದು ತರಕಾರಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.